ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು. ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ 7 ಗಂಟೆ 6:30 7 ಗಂಟೆ ಅಷ್ಟೊತ್ತಿಗೆ ವ್ಯೂ ಇದು ನಮ್ಮ ಮನೆ ಹತ್ರನೇ ಇರೋದು. ಈ ಥರ ಸೂರ್ಯೋದಯ ಯಾವ ಥರ ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ನನ್ನ ಗಾರ್ಡನ್ನಲ್ಲಿರೋ ಎಲ್ಲ ತರಕಾರಿ ಬಳ್ಳಿಗಳು ಗಿಡಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ನೋಡಿ, ಇದು ಇಲಾತಿ ಮುಳುಗಾಯಿ ಅಂತ ಕರಿತೀವಿ. ನಿಮ್ಮ ಕಡೆ ಬದನೆಕಾಯಿಗೆ ಏನಂತ ಕರೀತಾರೆ ಅಂತ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ. ಇದು ಸ್ವಲ್ಪ ಹಣ್ಣಾಗ್ಲಿಕ್ಕೆ ಬಂದಿದೆ. ಇದು ನೋಡಿ, ಈಗ ಒಳ್ಳೆ ಇದೆ. ಗಿಡಕ್ಕೆ ಸ್ವಲ್ಪ ತುಂಬ ಹುಳ ಹತ್ಬಿಟ್ಟಿದೆ. ಎಷ್ಟೇ ಔಷಧಿ ಹಾಕಿದರೂ ಹೋಗ್ತಾಯಿಲ್ಲ. ಹಾಗೆ ಸೂಜಿ ಮೆಣಸು, ಮುಳುಗಾಯಿ ಬದನೆಕಾಯಿಯಲ್ಲೇ ತುಂಬ ವೆರೈಟೀಸ್ ಇದೆ ಗಿಡದಲ್ಲಿ. ಇದು ನೋಡಿ ಸೂಜಿ ಮೆಣಸು. ಹಾಗೆ ಪಪ್ಪಾಯ ಗಿಡ ನೋಡಿ, ಅಲ್ಲೊಂದು ಹಣ್ಣಾಗಿದೆ. ಆಲ್ಮೋಸ್ಟ್ ನಾನು ಎಷ್ಟಾಗುತ್ತೋ ಅಷ್ಟು ಎಲ್ಲ ಥರದ ನನ್ನ ಹತ್ರ ಯಾವ ಬೀಜಗಳಿರುತ್ತೋ ಆ ಥರ ಎಲ್ಲ ಗಿಡಗಳನ್ನು, ತರಕಾರಿ ಬಳ್ಳಿಗಳನ್ನು ಹಾಕ್ಕೊಂಡಿರ್ತೀನಿ. ಇದು ನೋಡಿ ತುಪ್ಪದ ಹೀರೆ ಬಳ್ಳಿ, ಅಲ್ಲೇ ಬೇಲಿಯಲ್ಲಿ ಬೆಳ್ಕೊಂಡು ಹಾಗೆ ತೆಂಗಿನ ಮರಕ್ಕೆ ಹಬ್ಕೊಂಡು ಬಿಟ್ಟಿದೆ. ನೋಡಿ, ತುಪ್ಪ ಹೀರೆ ಅಂತ ಕರಿತೇವೆ ನಾವು, ತುಪ್ಪದ ಹೀರೆಕಾಯಿ ಅಂತ. ನೋಡಿ, ಇದಂತೂ ತುಂಬ ಚಟ್ನಿ, ಬಜ್ಜಿ, ಹಾಗೆ ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹಾಗೆ ಬಿಸಿ ಬಿಸಿ ಬೋಂಡ ಬಜ್ಜಿ, ಹಾಗೆ ಸ್ಲೈಸಾಗಿ ಕೊಯ್ಕೊಂಡು ಅದನ್ನು ಬಜ್ಜಿ ಥರ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗಲೇ ಬೋಂಡ ತಿನ್ನೋದಕ್ಕೆ. ಮಾಡಿದ ತಕ್ಷಣವೇ ತಿಂದುಬಿಡ್ಬೇಕು, ಆದರೆ ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ. ಅದರಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ. ನೋಡಿ, ಎಷ್ಟು ಗಿಡಗಳಿಗೆಲ್ಲ ಹಬ್ಕೊಂಡು ಬಿಟ್ಟಿದೆ. ನಾನು ಏನು ಕಾಯಿ ಬಿಟ್ಟಿರೋದ್ರಿಂದ ಅದನ್ನು ತೆಗೆಯೋದಕ್ಕೆ ಹೋಗಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಎಲ್ಲ ದಾಸವಾಳ ಗಿಡಗಳಿಗೆ ಬೇಲೆಯಿಂದ ಎಲ್ಲ ಹಬ್ಕೊಂಡಿದೆ. ಹಾಗೆ ನೋಡಿ, ಅರಿಶಿಣದ ಎಲೆ. ನಮ್ಮ ಕಡೆ ಹೆಚ್ಚಾಗಿ ಅಕ್ಕಿ ಪಾಯಸ, ಹಾಗೆ ಏನಾದರೂ ಸಿಹಿ ಕುಂಬಳಕಾಯಿ ಕಡುಬು ಏನಾದರೂ ಮಾಡಲಿಕ್ಕೆ ಈ ಅರಿಶಿಣದ ಎಲೆಯನ್ನು ಉಪಯೋಗಿಸೋದ್ರಿಂದ ನಾನು ಅರಿಶಿಣನ ಸಹ ಹಾಕ್ಕೊಂಡಿದ್ದೀನಿ. ನೋಡಿ, ಸೌತೆ ಬಳ್ಳಿ ಇದು ಜವಾರಿ ಸೌತೆ ಬರುತ್ತಲ್ಲ, ಸೀಡ್ಸ್ ಅಲ್ಲ, ಜವಾರಿ ಸೌತೆ ಬಳ್ಳಿ ನೋಡಿ ಎಲ್ಲ ಕಡೆ ಹಬ್ಕೊಂಡಿದೆ. ಸುಮಾರು ಒಂದು 5-6 ಬಳ್ಳಿನ ಹಾಕ್ಕೊಂಡಿದ್ದೀನಿ. ಸುಮಾರು ನಮಗೆ ತಿನ್ನಲಿಕ್ಕೆ ಆಗೋಷ್ಟು ಸೌತೆಕಾಯಿ ಬಿಡುತ್ತೆ. ಆದರೆ ಒಂದೆರಡು ಕಂಟಿನ್ಯೂ ಆಗಿ ಬಿಡೋದಿಲ್ಲ. ಅವಾಗವಾಗ ನೋಡಿ, ಇದು ಈ ಥರ ಚಿಕ್ಕ ಚಿಕ್ಕ ಮಿಡಿಗಳಾಗ್ತಾಯಿದೆ. ತುಂಬ ಕಾಯಿ ಬಿಟ್ಟಿತ್ತು, ಅದನ್ನು ಕೊಯ್ದು ಬಿಟ್ಟಿದ್ರು, ಫಂಕ್ಷನ್ ಇತ್ತು ಅಂತ. ಆವಾಗ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ಯಾವ ಚಿಕ್ಕ ಕಾಯಿಗಳಷ್ಟೇ ಇದೆ. ನೋಡಿ, ಸೌತೆ ಬಳ್ಳಿಯನ್ನು ಈ ಥರ ಒಂದು ಒಣಗಿದ ಮರದ ಕೊಂಬೆಗಳನ್ನು ಸಪೋರ್ಟಿಗೆ ಕೊಟ್ಟು, ಹಾಗೆ ಅದಕ್ಕೆ ಗಿಡಗಳು ಹಬ್ಬೋ ಥರ ನಾನು ಬಳ್ಳಿಗಳನ್ನು ಹಾಕಿದ್ದೀನಿ. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಳ್ಳಿಗಳು. ತುಂಬ ಸಣ್ಣ ಮಿಡಿ ಸೌತೆಕಾಯಿಗಳು ಬಿಟ್ಟಿದ್ದಾವೆ. ಇನ್ನೊಂದು 8-10 ದಿನ ಹೋದರೆ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ತುಂಬ ಸೌತೆಕಾಯಿಗಳು ಸಿಗುತ್ತೆ. ನೋಡಿ, ಹಾಗೆ ಕಟ್ಟಿಗೆ, ನಮ್ಮ ಕಡೆ ಹಳ್ಳಿ ಕಡೆ ಕಟ್ಟಿಗೆಯನ್ನು ಒಟ್ಟು ಮಾಡಿಟ್ಕೊಂಡಿರ್ತೀವಿ, ಅದಕ್ಕೂ ಸೌತೆ ಬಳ್ಳಿಯನ್ನು ಹಾಕಿದ್ದೀನಿ. ಹಾಗೆ ತಿಪ್ಪೆ ನೋಡಿ, ನಾವು ತಿಪ್ಪೆ ಗೊಬ್ಬರ ಹಾಕ್ತೀವಲ್ಲ, ಸಗಣಿ ತಿಪ್ಪೆನ, ಆ ತಿಪ್ಪೆಯ ಸೈಡಿಗೆ ನಾನು ಸಿಹಿ ಕುಂಬಳ ಬಳ್ಳಿನ ಹಾಕಿದ್ವಿ. ನೋಡಿ, ಇಡೀ ತಿಪ್ಪೆನೇ ಕಾಣಿಸ್ತಾ ಇಲ್ಲ, ಆ ಥರ ತಿಪ್ಪೆ ತುಂಬ ಕುಂಬಳ ಬಳ್ಳಿ ಹಬ್ಕೊಂಡಿದೆ. ಆದರೆ ಇನ್ನೂ ಕಾಯಿ ಬಿಟ್ಟಿಲ್ಲ. ಈಗ ತಾನೇ ಹೂವು ಸಣ್ಣದು ಮಿಡಿಗಳು ಆಗ್ತಾ ಬಂದಿದೆ. ಖಂಡಿತ ದೊಡ್ಡದಾಗಿ ಕುಂಬಳಕಾಯಿ ಬಿಟ್ಟ ಮೇಲೆ ನಿಮ್ಮ ಜೊತೆ ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಸಣ್ಣ ಮಿಡಿಗಳನ್ನು ಬಿಟ್ಟಿದೆ. ನೋಡಿ, ಮುಟ್ಟಿದ ತಕ್ಷಣವೇ ಅದು ಯಾಕೋ ಕಿತ್ತು ಬಂದುಬಿಡ್ತು. ಮೊದಲು ಮಳೆ ಬಿಸಿಲು ಆಗ್ತಾ ಇರೋದ್ರಿಂದ ಈ ಥರ ಕಿತ್ತು ಬಂದುಬಿಡುತ್ತೆ. ನೋಡಿ, ಹಾಗೆ ಕೆಸುವು ಪತ್ರೊಡೆ ಎಲ್ಲ ಮಾಡಲಿಕ್ಕೆ, ಕೆಸುವಿನ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ. ಇದರಲ್ಲಿ ಒಂದು ಗೆಡ್ಡೆ ಕೆಸುವು ಇದೆ, ಹಾಗೆ ಸೊಪ್ಪನ್ನ ಯೂಸ್ ಮಾಡೋ ಕೆಸುವು ಸಹಿತ ಇದೆ. ಹಾಗೆ ನೋಡಿ, ಪೇಟೆ ಕಡೆ ಇದನ್ನು ಚೆರ್ರಿ ಟೊಮೆಟೊ ಅಂತ ಕರೀತಾರೆ. ನಾವು ಇದಕ್ಕೆ ಚಪ್ಪರ ಬದನೆ ಅಂತ ಕರಿತೀವಿ. ಈ ಗಿಡ ತುಂಬ ದೊಡ್ಡದಾಗಿ ಹಂಬೋದ್ರಿಂದ ಇದನ್ನು ಚಪ್ಪರ ಹಾಕಿ ಬೆಳೆಸ್ಕೋತಾರೆ. ನಾನು ಚಪ್ಪರ ಏನೂ ಹಾಕಿಲ್ಲ, ಹಾಗೆ ಮಣ್ಣಿನ ಗುಡ್ಡೆಯಲ್ಲಿ ಬೆಳ್ಕೊಂಡಿದೆ ಇದು. ಇದಕ್ಕೆ ಚೆರ್ರಿ ಟೊಮೆಟೊ ಅಂತಾರೆ. ನಾವು ಹಳ್ಳಿ ಕಡೆ ಚಪ್ಪರ ಬದನೆ ಅಂತ ಕರಿತೀವಿ. ನೋಡ್ಬೋದು ನೀವು, ಹಣ್ಣು ಆಗಿತ್ತು, ಅದನ್ನು ಕೊಯ್ದು ಬಿಟ್ಟಿದ್ದಾರೆ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಮೆಣಸಿನಕಾಯಿ ಗಿಡಗಳು ನೋಡಿ, ಎಲ್ಲ ಥರದ ವೆರೈಟಿ ಮೆಣಸಿನಕಾಯಿಗಳು ಇದೆ. ಬೋಂಡ ಮೆಣಸು, ಹಾಗೆ ಕಡ್ಡಿ ಮೆಣಸು ಎಲ್ಲ ಇದೆ. ಹಾಗೆ ಬೀನ್ಸ್ ನೋಡಿ, ಬೀನ್ಸು ಸಹ ನಾನು ಹೇಳಿದ್ನಲ್ಲ, ಪಿತೃಪಕ್ಷದ್ದು ಪೂಜೆ ಇರೋದರಿಂದ ಎಲ್ಲ ಕೊಯ್ದು ಬಿಟ್ಟಿದ್ದಾರೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲೊಂದು ಕಾಯಿಗಳು ಇದೆ. ತುಂಬ 1-2 kgಯಷ್ಟು ಬೀನ್ಸ್ ಸಿಕ್ಕಿತ್ತು. ಹೆಚ್ಚೇನು ಬೀನ್ಸ್ ಗಿಡಗಳಿಲ್ಲ, ಒಂದು 10 ಬಳ್ಳಿ ಇದೆ, ಅದರಲ್ಲೇ 1-2 kg ಬೀನ್ಸ್ ಸಿಕ್ಕಿತ್ತು ನೋಡಿ. ಹಾಗೆ ಟೊಮೊಟೊ ಗಿಡಗಳು ಈಗ ತಾನೇ ಹಣ್ಣಾಗ್ತಾ ಬರ್ತಾಯಿದೆ. ಒಂದು 6 ಟೊಮೊಟೊ ಗಿಡನ ಹಾಕ್ಕೊಂಡಿದ್ದೀನಿ ನಾನು.
ನೋಡಿ ಟೊಮೊಟೊ ಕಾಯಿಗಳು ಎಷ್ಟು ದೊಡ್ಡ ಸೈಜ್ ಬಂದಿದೆ ಅಂತ. ಎಲ್ಲ ಹಣ್ಣಿಗೆ ಬಂದಿದೆ. ಕೊಯ್ದರೆ ತಕ್ಷಣ ಹಣ್ಣಾಗುತ್ತೆ ಅಂತ ಕೊಯ್ಯೋಕ್ಕೆ ಹೋಗಿಲ್ಲ. ಗಿಡದಲ್ಲೇ ಹಣ್ಣಾಗಿದ್ದು ಅದಾದಕ್ಕೆ ಕೊಯ್ಕೊಂಡು ಇಟ್ಕೋತೀವಿ ನಾವು ಟೊಮೊಟೊ ಕಾಯಿಯನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಸಿಮೆಣಸಿನ್ಕಾಯಿ ಜೊತೆ ಚಟ್ನಿನೂ ಮಾಡಲಿಕ್ಕೂ, ಕಾಯಿನೂ ಸಹ ಪಲ್ಯ ಮಾಡಲಿಕ್ಕೂ ಸಹ ಉಪಯೋಗಿಸ್ತೀವಿ. ಹಾಗೆ ಎಳೆ ಟೊಮೊಟೊ ಕಾಯಿಗಳನ್ನು ಹಸಿ ಸೂಜಿ ಮೆಣಸನ್ನು ಯೂಸ್ ಮಾಡಿ ಉಪ್ಪಿನಕಾಯಿ ಸಹ ಹಾಕ್ಕೋತೀವಿ ನಾವು. ಆದರೆ ತುಂಬ ದಿನ ಇಡ್ಲಿಕ್ಕೆ ಬಿಡಲ್ಲ. 1-2 ದಿನದ ಮಟ್ಟಿಗೆ ಆಗೋಷ್ಟು ಟೊಮೊಟೊ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಮೆಣಸಿನ ಗಿಡಗಳು ಎಲ್ಲ ಥರ ಮೆಣಸಿನ ಗಿಡಗಳು ಸಹ ಇದೆ. ಕಡ್ಡಿ ಮೆಣಸು, ದಪ್ಪ ಮೆಣಸು, ಹಾಗೆ ಸೂಜಿ ಮೆಣಸು, ಅದರಲ್ಲೇ ಸ್ವಲ್ಪ ಖಾರ ಇರೋದು ಎಲ್ಲ ಥರದ ಮೆಣಸಿನ್ಕಾಯಿಗಳು ಇದೆ. ಹಾಗೆ ಹಾಗಲಬಳ್ಳಿ ನೋಡಿರ್ಬೋದು ನೀವು. ಹಾಗಲಕಾಯಿ ರೆಸಿಪಿ ಮಾಡಿ ಪಲ್ಯ ಮಾಡಿ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಎಷ್ಟು ಚೆನ್ನಾಗಿತ್ತು ಅವಾಗ ಹಸಿರಾಗಿ. ಈಗ ಸ್ವಲ್ಪ ಒಣಗ್ತಾ ಬರ್ತಾಯಿದೆ ಅಲ್ಲೊಂದು ಇಲ್ಲೊಂದು ಕಾಯಿ. ಆದರೆ ವಾರಕ್ಕೆ 1 ದಿನ ನಾವು ಪಲ್ಯ ಮಾಡಲಿಕ್ಕೆ ಬೇಕಾದಷ್ಟು ಹಾಗಲಕಾಯಿ ಖಂಡಿತ ಸಿಗ್ತಾನೇ ಇದೆ. ಈಗ ಮಳೆ ಆಗ್ತಾ ಇರೋದ್ರಿಂದ ಆ ಬಳ್ಳಿನೂ ಒಣಗಿಲ್ಲ ನೋಡಿ. ಸುಮಾರು ಒಂದು 10-15 ಹಾಗಲಕಾಯಿ ಇದೆ. ಹೀರೆಬಳ್ಳಿನೂ ಸಹ ಹಾಕಿದ್ದೆ ನಾನು. ಆದರೆ ಈ ಗಿಡಗಳು ತುಂಬ ಮಳೆ ಬರ್ತಾ ಇರೋದ್ರಿಂದ ತುಂಬ ಗಿಡಗಳೆಲ್ಲ ದೊಡ್ಡದಾಗಿ ಬೆಳ್ಕೊಂಡು ಆ ಬಳ್ಳಿನೇ ಕಾಣಿಸ್ತಾ ಇಲ್ಲ. ಆ ಥರ ನೋಡಿ ಹೀರೆಕಾಯಿ ಬಿಟ್ಟಿದೆ, ಆದರೆ ನನಗೆ ಹಸಿರಲ್ಲಿ ಕಾಣಿಸ್ತಾನೇ ಇಲ್ಲ. ನೋಡಿ ಹೀರೆಕಾಯಿಗಳು ಸಹ ಬಿಟ್ಟಿದೆ ನೋಡಿ, ನೀವು ನೋಡ್ಬೋದು. ವಾರಕ್ಕೆ 1 ದಿನ ಆಗೋಷ್ಟು, 1 ದಿನ ಹೀರೆಕಾಯಿ, 1 ದಿನ ಹಾಗಲಕಾಯಿ, 1 ದಿನ ಬೀನ್ಸು, ಹೀಗೆ ಕೊಯ್ಕೊಂಡು ನಾವು ಡೈಲಿ ಒಂದೊಂದು ತರಕಾರಿನ ಯೂಸ್ ಮಾಡ್ಬೋದು. ಆ ಥರ ನೋಡಿ ಹಾಗಲಬಳ್ಳಿ ಒಂದು ಕಡೆಯಿಂದ ಚಿಗುರ್ತಾ ಬರ್ತಾಯಿದೆ, ಹಾಗೆ ಒಂದು ಕಡೆಯಿಂದ ಒಣಗ್ತಾ ಬರ್ತಾಯಿದೆ. ಕುಡಿ ಹೋದ ಕಡೆ ತುಂಬ ಹಸಿರಾಗಿ ಈ ಥರ ಹೊಸದಾಗಿ ಕಾಯಿ ಬಿಡ್ತಾಯಿದೆ ನೋಡಿ. ಇನ್ನೂ ಎಷ್ಟು ಚೆನ್ನಾಗಿ ಹಬ್ಕೊಂಡು ಹೋಗ್ತಾಯಿದೆ ಅಂತ ನೋಡಿ. ಕೆಳಗಡೆ ಎಲ್ಲ ಒಣಗ್ತಾ ಬರ್ತಾಯಿದೆ ಇದು ಬಳ್ಳಿ. ಆದರೂ ಮಳೆ ಕಂಟಿನ್ಯೂ ಆಗಿ ಇರೋದ್ರಿಂದ ಗಿಡ ಅಷ್ಟೇನು ಒಣಗಿಲ್ಲ. ತುಂಬ ಚೆನ್ನಾಗಿದೆ ಬಳ್ಳಿ ಮಾತ್ರ, ಹಾಗಲಕಾಯಿ ಬಳ್ಳಿ ಮಾತ್ರ. ಎಲ್ಲರೂ ಹಾಗೆ ಅಂತಾರೆ. ಹಾಗಲಬಳ್ಳಿ ಸುಮಾರು ಜನ ಹಾಗಲಕಾಯಿನ ಕೊಯ್ಕೊಂಡು ಹೋಗಿದ್ದಾರೆ. ನಮ್ಮ ಮನೆಗಾಗಿ ಉಳಿದು ತುಂಬ ಜನರಿಗೆ ನಾನು ಹಾಗಲಕಾಯಿನ ಕೊಟ್ಟಿದ್ದೀವಿ. ಅಷ್ಟು ಚೆನ್ನಾಗಿ ಹಾಗಲಕಾಯಿ ಬಿಟ್ಟಿತ್ತು ನೋಡಿ. ನೀವು ಯಾರಾದರೂ ಈ ಥರ ಮನೆಯಲ್ಲಿ ತರಕಾರಿ ಬಳ್ಳಿಗಳನ್ನು ಬೆಳೆಸ್ಕೊಂಡಿದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ನನ್ನ ಈ ತರಕಾರಿ ಬಳ್ಳಿ ಗಿಡಗಳ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.